ಶಿವಕುಮಾರ್ ಸದನದಲ್ಲಿ ಗೀತೆ ಹೇಳಿರೋ ವಿಚಾರಕ್ಕೆ ಅದು ಕ್ಷಮೆ ಕೇಳಬೇಕು ಅಂತ ನೀವು ಹೇಳಿದ್ರಿ. ಅಧ್ಯಕ್ಷರಾಗಿದ್ಕೊಂಡು ಈ ತರ ಮಾತಾಡಿದ್ಮೇಲೆ ಕ್ಷಮೆ ಕೇಳಬೇಕು. ಫೈನಲಿ ಡಿ.ಕೆ. ಶಿವಕುಮಾರ್ ಅವರು ನೋಡಿ, ಕಾಂಗ್ರೆಸ್ ಪಕ್ಷ ನಾವು ಅಥವಾ ಡಿ.ಕೆ. ಶಿವಕುಮಾರ್ ಕಟ್ಟಿದ್ದಲ್ಲ, ನಮ್ಗೆ ಯಾರೋ ಕೊಟ್ಟಿದ್ದಾರೆ ಇದನ್ನು ಮುಂದೆ ಕಾಪಾಡ್ರಪ್ಪ ಅಂಥೇಳಿ. ನಮಗೆ ಕಾಪಾಡೋ ಶಕ್ತಿ ಇದ್ದರೆ ಕಾಪಾಡಬೇಕು, ಇಲ್ಲ ಮುಂದೆ ಬರ್ತಕ್ಕಂಥ ಪೀಳಿಗೆಗಳು ಕೊಟ್ಟೋಗ್ಬೇಕು. ಯಾರು ಪರ್ಮನೆಂಟ್ ಇಲ್ಲ, ಯಾರು 500 ವರ್ಷ ಬದುಕೋದಿಲ್ಲ. ಮಹಾತ್ಮ ಗಾಂಧಿ ಅಂಥವರೇ ಈ ಪಕ್ಷವನ್ನು ಕಟ್ಟಿ ದೇಶವನ್ನು ಕೊಟ್ಟು ಅವನ್ನ ಕೊಲೆ ಮಾಡಿರ್ತಕ್ಕಂಥ ಸಂಘಟನೆಗಳ ಪ್ರಾರ್ಥನೆಗಳನ್ನು ಹೇಳೋದು ತಪ್ಪು ಅಂತ ನಾನು ಹೇಳಿದ್ದೆ ವಿನಃ ವೈಯಕ್ತಿಕವಾಗಿ ಅವ್ರ ಬಗ್ಗೆ ನನಗೇನು ವಿರೋಧ ಏನಿಲ್ಲ. ಅಧ್ಯಕ್ಷರಾಗಿ ಅವ್ರು ಹೇಳಬಾರ್ದು, ಡೆಪ್ಟಿ ಮುಖ್ಯಮಂತ್ರಿ ಆಗಿ ಹೇಳೋಕ್ಕೆ ನನಗೇನು ಅಭ್ಯಂತರ ಇಲ್ಲ. ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ಯಾವ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿರ್ತಕ್ಕಂಥ RSSು, ಯಾವ ಸಂವಿಧಾನದ ವಿರುದ್ಧ ಇರ್ತಕ್ಕಂಥ RSSು, ಯಾವ ತ್ರಿವರ್ಣ ಧ್ವಜದ ವಿರುದ್ಧ ಇರ್ತಕ್ಕಂಥ RSSು, ಇವರ ಪ್ರಾರ್ಥನೆ ನಾವು ಮಾಡೋದು ಬೇಕಾಗಿಲ್ಲ. ಅವರು ಯಾವ ಕಾರಣಕ್ಕೆ ಹೇಳಿದಾರೆ ಅದು ಬೇರೆ ಪ್ರಶ್ನೆ. ಪ್ರತಿಯೊಬ್ಬ ಕಾಂಗ್ರೆಸ್ಸಲ್ಲಿ ಪದಾಧಿಕಾರಿಗಳು, ನಾವು MLAಗಳು, MLCಗಳು, MP ಗಳು ಇವ್ರದ್ದೇ ಅಲ್ಲ ಕಾಂಗ್ರೆಸ್ಸು. ಈ ದೇಶದಲ್ಲಿ 20%, 40, 50, 60% ಜನ ಸಪೋರ್ಟ್ ಮಾಡಿರ್ತಕ್ಕಂಥ ಪಕ್ಷ ಇದು, ಸಿದ್ಧಾಂತ ಇರ್ತಕ್ಕಂಥ ಪಕ್ಷ. ಅದರಲ್ಲಿ ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವ್ರಿಗೆ ಅನಿಸಿದರೆ ಆಗಿರೋ ತಪ್ಪು ಅಂತೇಳಿ ಭಾಳ ಸಂತೋಷ. ಆ್ಯಸ್ ಎ ಕಾಂಗ್ರೆಸ್ ಮ್ಯಾನ್ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್. ಅದು ಭಾಳ ಒಳ್ಳೆಯ ವಿಚಾರ. ಕಾಂಗ್ರೆಸ್ ನಾಯಕರು ಕೂಡ ನಿಮ್ಮ ಗಟ್ಟಿ ಧ್ವನಿಯಿಂದ ಅವ್ರು ಹೇಳಿ ತಪ್ಪು ಅಂತ ಒಬ್ಬರು ಹೇಳಿಲ್ಲ. ಅಲ್ಲ, ಅಂದ್ರೆ ಎಲ್ಲ ಅವರು ಹೇಳಿಕೆಗೆ ಸಮರ್ಥನೆ ನಿಂತಿದ್ದಾರೆ ಅಂತ ಈಗ ಏನ್ ಅನ್ಕೋಬೇಕು? ಅದು ಕಾಂಗ್ರೆಸ್ ಕಾರ್ಯಕರ್ತರಾಗಲಿ, ಈಗ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವನು, ಕಾರ್ಯಕಾರಿ ಸಮಿತಿನಲ್ಲಿ ಇರ್ತಕ್ಕಂಥವ್ನು, ಜವಾಬ್ದಾರಿ ನನ್ನ ಮೇಲೆ ಜಾಸ್ತಿ ಇರುತ್ತೆ. ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಬಂದರೆ ಯಾರ ಜೊತೆನೂ ನಾನು ರಾಜಿ ಆಗೋನಲ್ಲ. ನನಗೂ ಸಹ ಈ ಪಕ್ಷದಲ್ಲಿ 50 ವರ್ಷ ಆಗೋಯ್ತು. ಆದ್ದರಿಂದ ಎಲ್ಲಾದರೂ ತಪ್ಪಾದರೆ ತಪ್ಪು ಅಂತ ಹೇಳ್ತೀನಿ, ಸರಿ ಅಂದರೆ ಸರಿ ಅಂತ ಹೇಳ್ತೀನಿ. ಸೈದ್ಧಾಂತಿಕವಾಗಿ ಈ ಪಕ್ಷದಲ್ಲಿ ಇರೋನೇ ವಿನಃ ಬಾಕಿ ಯಾವುದೇ ವಿಚಾರಕ್ಕಲ್ಲ.